ಮುಂದೆ 24 ಅದೊಂದು 6 ಹಿಡಿ, ಇದು 3 6 7 ಹಿಡಿ ಎಷ್ಟಾಯ್ತ್ರಿ? 70 ಮ್ಯಾಗ ಮಹಿಳಾ ಕ್ಷೇತ್ರಗಳಾಗ್ತಾವೆ. ಒಂದು ಇದ್ರ ಪ್ರಕಾರ 2 ರೀತಿ ವಾದ ಐತಿ, ನಾವು ಕೇಳಿಲ್ಲ. 2028 ವಿಧಾನಸಭೆಗೆ ಈ ಹಳ್ಳಿ ವಿಧಾನಸಭಾ ಕ್ಷೇತ್ರಗಳೇ ಚುನಾವಣೆ ಆಗ್ತದೋ ಅಥವಾ ಹೊಸದ ಲಾಭ ಆಗ್ತದೆ ಅನ್ನೋದು ಒಂದು ಕನ್ಫ್ಯೂಷನ್ ಐತಿ. ಅದು 100% ಗ್ಯಾರಂಟಿ ಏನಂತಂದ್ರೆ 2029 ಭಾರತದ ಲೋಕಸಭಾ ಚುನಾವಣೆ ಹೊಸ ಡಿಲಿಮಿಟೇಷನ್ ಪ್ರಕಾರ, ಹೊಸ ಕ್ಷೇತ್ರಗಳ ಪ್ರಕಾರ ಆಗ್ತದೆ. ಇವತ್ತು ಬಿಜಾಪುರ, ಬಾಗಲಕೋಟೆ 3 ಲೋಕಸಭಾ ಆಗ್ಬೋದು. ಹಂಗ ಅದ್ರ ಸಲುವಾಗಿ ನಾವು ಇವತ್ತೇನು ಇದು ಮಾಡ್ತೀವಲ್ಲ, ಇದು ಏನು SIR ಎಷ್ಟು ನಾವು ಇಂಟ್ರೆಸ್ಟ್ ಮಾಡ್ತೀವಲ್ಲ, ಅದಕ್ಕೆಲ್ಲ ಕಾರ್ಪೊರೇಟ್ಗಳು ಕ್ರಿಯಾಶೀಲರಾಗಬೇಕು. ಪ್ರಮುಖರು ಎಲ್ಲರೂ ನಿಮ್ಗೆ ಏನೇನು ಸಮಸ್ಯೆ ಬರ್ತದೆ ಈಗೆಲ್ಲಾನು ನೀವು ಫೋನ್ನಾಗ ಮಾತಾಡೋಕ್ಕಿಂತ ಇನ್ನು ಮ್ಯಾಗ ವಾಟ್ಸಪ್ನಲ್ಲಿ ವಿಷಯ ಹಾಕ್ತದೆ. ಏನು ನಿಮ್ಮ ಗ್ರೂಪ್ನಲ್ಲಿ ಏನು ತೊಂದರೆ ಆಗಬೇಕಾಗ್ತದೆ, BLO ಬಂದಲ್ಲ ಅದನ್ನು ಹಾಕ್ತೀವಿ. ಅಲ್ಲಿ ನಿಮ್ಗೇನು ಸಹಕಾರ ಸಿಗಲ್ಲ, ನಿಮ್ಗೇನು ಕನ್ಫ್ಯೂಷನ್ ಇರ್ತದೆ. ಈಗ ಏನೋ ಕನ್ಫ್ಯೂಷನ್ ಈಗ ಹೇಳಿದ್ರೆ 2022 ಹಿಂದಿನ ಮತದಾರರ ಭವಿಷ್ಯ ಏನು, ಇದರ ಬಗ್ಗೆ ನೀವು ಅದನ್ನ ಅದರ ಪ್ರಶ್ನೆ ಆಗ್ತದೆ. ಅದಕ್ಕೆ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕ್ಲಿಯರಿಫಿಕೇಶನ್ ನಾವು ಅದರ ಹಾಕ್ತೀವಿ. ನಿಮ್ಮ ಸಂಭಾಷಣೆ ಏನೈತಲ್ಲ ವಾಟ್ಸಪ್ದಾಗೆ ಬರಲಿ. ವಾಟ್ಸಪ್ದಾಗ ಬರೀ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಡಿನ್ನರ್, ಲಂಚ್ ಇದ್ರಾಗ ಹೋಗ್ಬೇಡಿ. ಡಿನ್ನರ್ ಅಂತೂ ಊಟ ಮಾಡೇಬೇಕಾ? ರಾತ್ರಿ 12ಕ್ಕೆ 1ಕ್ಕೆ ಊಟ ಮಾಡಿರಿ ಅಂತ ಕೇಳಿದ್ರೆ ಉಪವಾಸ ಮಾಡ್ಕೊಟ್ಟಿರ್ತಾರೆ. ಅದಕ್ಕೆ ತಿಳಿ ಕಳ್ಸೋದ್ರಿ. ಡಿನ್ನರ, ಲಂಚ, ಬ್ರೇಕ್ಫಾಸ್ಟ್, ಗುಡ್ ಮಾರ್ನಿಂಗ್, ಹ್ಯಾಡ್ ಟೀ ಇವೆಲ್ಲ ಬಿಡ್ರಿ. ಏನು ಪ್ರಾಬ್ಲಮ್ ಅದ ಈಗ ಆಯಾ ಹಂತದ ಒಬ್ಬ ಕಾರ್ಪೊರೇಟರು ತಮ್ಮ ವಾರ್ಡಿನ ಒಂದೇನು ಲಿಸ್ಟ್ ಮಾಡಿರ್ತಾರ, ನಮ್ಮದೇನು ಸಿಬ್ಬಂದಿ ಬರ್ತಾರ. ಈಗಾಗಲೇ ಹೇಳೋದು ನಮ್ಮ ಏನು ಹೇಳಿದ್ರು, ನಿಮ್ಮ ಸಿಬ್ಬಂದಿಗಳು ಎಲ್ಲಿ ಬರ್ತಾರ ಅನ್ನೋದು ಮಾಹಿತಿ ಕೊಡಬೇಕು. ಈಗ ನಾವೇನು ಮಾಡ್ತೀವಿ, ಅವನು ಆ ಗ್ರೂಪ್ನಾಗ ಸೇರಿಸಿರ್ತೀವಿ. ಇಂಥ ದಿವಸ ಈ ಸಿಬ್ಬಂದಿ ನಿಮ್ಮ ಇದ್ರ ಬರಾಕತ್ತಾರ, ಡ್ಯೂಟಿ ಬರಾಕತ್ತಾರ, ನೀವು ಅವ್ರ ಕೂಡ ಸಂಪರ್ಕನಾಗಿರುತ್ತೆ, ಅವ್ರ ನಂಬರ್ ಕೊಡಿ, ಅವ್ರ ನಂಬರ್ ಹಾಕಿ. ಅಂದ್ರೆ ನಿಮಗೇನು ಪ್ರಾಬ್ಲಮ್ ಬಂದರೂ ಬಂದಾಗ ಅವ ಈಗ ಇನ್ನೊಬ್ರು ಹೇಳಿದ್ರು ನಮ್ಮದು ಕಾರ್ಪೊರೇಷನ್ದಾಗ ನಂಬರ್ ಕೊಂಡಿರ್ಬೇಕು. ಈಗ ಅದನ್ನು ನಾವು ಕಾರ್ಪೊರೇಷನ್ದಾಗ ಕಡ್ಡಾಯವಾಗಿ ನಾಳೆ ಈಗ 2 ದಿವಸ ನಾವು ಅಲ್ಲಿ ಮುಂಜಾನೆ 10 ಗಂಟೆಯಿಂದ 5 ಗಂಟೆ ತನಕ ನಮ್ಮ ಕಡೆಯಿಂದ ಒಂದು ಟೀಮ್ ಕೂರಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದು ವಾಟ್ಸಪ್ ಗ್ರೂಪ್ ಮಾತ್ರ ಎಲ್ಲರೂ ಯಾರ್ಯಾರು ಪ್ರಮುಖರಿದ್ದೀರಿ ನಾನು ಸೇರಿಸ್ಬೇಕು. ಕೆಲವೊಂದು ಕಡೆ ನಮ್ಮ ಗೋಲ್ವಾರ್ ಹೇಳಿದ್ದು, ನಮ್ಮ ಆನಂದ್ ಹೇಳಿದ್ದು, ಆಯಾ ಸಮಾಜಗಳಲ್ಲ, ಆ ಸಮಾಜದವ್ರು ಜವಾಬ್ದಾರಿ ಕೊಟ್ಟರಂದ್ರೆ ಅವ್ರು ಇಡೀ ಸಿಟಿಯೊಳಗೆ ಎಲ್ಲೆಲ್ಲ ಗೊತ್ತಿರ್ತದೆ. ಈಗ ನಮ್ಮ ಕಲಾ ಸಮಾಜದವರು ಮೊದಲು ಶಾಪುರ ಅಕ್ಷಾಗಿದ್ರು, ಈಗ ಹೋಗಿ BIT ಮೇಲೆ ಹೊಸ ಮನೆ ಕಟ್ಟಾರ, ಅದು ಅವ್ರಿಗೆ ಗೊತ್ತಿರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ ಆಯಾ ಸಮಾಜದ. ಯಾಕಂದ್ರೆ ಎಲ್ಲ ಸಮಾಜದವರು ಏನು ಮಾಡ್ಯಾರ, ಸಂಘಟನೆ ಮಾಡ್ಯಾರ. ಆ ಸಂಘಟನೆ ಮಾಡಿ ಅವ್ರದ್ದೇ ಆದಂಥ ಒಂದು ಸಮಾಜ ಲಿಸ್ಟ್ ಮಾಡ್ಯಾರ, ಮತ್ತು ಅವ್ರದ್ದೆಲ್ಲ ಮೊಬೈಲ್ ನಂಬರ್ ಇರುವಂಥದ್ದೊಂದು ಯಾದಿ ಇವತ್ತು ಎಲ್ಲ ಇಟ್ಕೊಂಡಾರ. ಆ ಸಮಾಜದವರು ಈಗ ಮಧ್ಯಾಹ್ನಗಿಲ್ಲ, ಯಾಕಂದ್ರೆ ಅವರ ಸಮಾಜದ ಸಂಘಟನೆ ಸಲುವಾಗಿ, ಅವರ ಜನರ ಇದ್ರ ಸಲುವಾಗಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ನಾವು ಅವ್ರು ಹೇಳೋದ್ರಲ್ಲಿ ಎಷ್ಟು ಅವ್ರಿಗೆ ಒಂದು ಗೌರವಧನ ಕೊಟ್ಟು ಅವ್ರನ್ನ ಉಪಯೋಗ ಮಾಡ್ಕೊಂಡು ಅದನ್ನು ಮಾಡ್ತೀವಿ. ಅದನ್ನು ನೀವೇ ಸಲಹೆ ಕೊಡ್ರಿ, ಇಂಥ ಹುಡುಗ ಒಳ್ಳೆಯ ನಮಗೆ ಒಂದು ಕೆಲಸ ಮಾಡೋಣ. ನೀವು ಯಾರು ಸಿನ್ಸಿಯರ್ ಆಗಿದಾರ ನಿಮ್ಮ ಸಮಾಜ 3-4 ಮಂದಿದ ಹೆಸರು ಕೊಡಿ. 3-4 ಮಂದಿ ಹೆಚ್ಚಿದ್ರು ಅವರು ಆಯಾ ಸಮಾಜ ಮಾಡ್ತಾರೆ. ಇವತ್ತು ಭಾವಸಾರ ಸಮಾಜದವರು, ಕಲಾರ ಸಮಾಜದವರು, ಕೋಳ ಸಮಾಜದವರು, ಉಪ್ಪಾರ ಸಮಾಜದವರು, ಹಿಂಗೂ ಅದು ನೋಡಿ ಪ್ರಕ್ರಿಯೆ ಏನದಲ್ಲ, ನಾವು ಎಲ್ಲ ರೀತಿಯೂ ಫೈಟ್ ಮಾಡಬೇಕು. ಈ ಯಾವ್ಯಾವ ಇದರಿಂದ ಅಟ್ಯಾಕ್ ಮಾಡಬೇಕು ಎಲ್ಲಾನು ನಮ್ಮಲ್ಲಿ ಸಾಕಷ್ಟು ದೊಡ್ಡ ಕಾರ್ಯಕರ್ತರ ಒಂದು ಪಡೆ ಇದೆ. ನಮ್ಮಲ್ಲಿ ಆರ್ಥಿಕವಾಗಿಯೂ ನಾವು ಗಟ್ಟಿದ್ದೀವಿ. ಏನಪ್ಪ ಅವ್ರು ಕೊಡೋದಾಗೋದಿಲ್ಲ, ನೀವು ಹಂಗೆ ದುಡಿ ಅಂದ್ರೆ ಈಗ ದುಡಿಯೋರೇ ಇರ್ತಾರಪ್ಪ, ಅವ್ರ ದಿನ ಎಲ್ಲ ಕುರಿ ಹೋಗ್ತಿರ್ತಾರೆ, ಇವ್ರು ಹೋಗ್ತಿರ್ತಾರೆ. ಮತ್ತು ಇದೇನಾಗ್ತದೆ, ಒಮ್ಮೆ ಸತ್ಯ ಹೇಳ್ಬೇಕಾಗ್ತದೆ. ಕಾರ್ಯಕರ್ತರು ನೋಡಿ ನಾವು ಆಗೋದಿಲ್ಲ,
ಒಂದು ದಿವಸ ಎರಡು ದಿವಸ ಬೇಸರ ಆಗ್ತದೆ. ದಿನ ಹೋರಾಟ ಅಲ್ಲಿ ಹೋಗು ಇಲ್ಲಿ ಹೋಗು ಇದೇ ಇದ್ರಾಗೆ ಇರ್ತದೆ. ಇದನ್ನೇ ಯಾರು ಮನೆ ಅಂತ ಹೇಳಿ ಅವ್ರಿಗೆ ಆಗುದಿಲ್ಲ. ಆ ಆಗುದಿಲ್ಲ ಅಂದ್ರೆ ಏನು ಮಾಡಿ ಪರಿಹಾರ? ಆನಂದ ಚೌಧರಿ ಹೇಳ್ದಂಗೆ ಮಾಡಿ, ಕೂಡವ್ರು ಹೇಳ್ದಂಗೆ ಮಾಡಿ. ನಮಗ ಏನೇನು ಸಮಸ್ಯೆಗಳಿಗೆ ಏನೇನು ಪರಿಹಾರ ಮಾಡ್ಬೇಕು, ದಯ ಮಾಡೋದು ಹಿಂಗೆ ಮಾಡೋದು ಬೇಡ ತಂದ್ಬಾರ್ದು. BL ಮಾಡೋದಿಲ್ಲಲ್ಲ, BL ಯಾವ ಅದು ನೀವು ನಮ್ಗೆ ವಾಟ್ಸಪ್ನಾಗ ಹಾಕ್ಬೇಕು. ಇಂಥ BL ಬೂತ್ ನಂಬರ್ದಾಗ ನಾವು ನಮ್ಗೆ ಭೇಟಿ ಆಗಲಿಕ್ಕೆ ನಾವು ಕಮಿಷನರ್ ಹೇಳ್ತೀವಿ. ನೀವು ಎಲ್ಲೇನ ನಾನು ನೀವು ಮಾತಾಡೋದ್ರಾಗೆ ಆಗುದಿಲ್ಲ. ವಾಟ್ಸಪ್ನಾಗ ವಿಷಯ ಬಂತಂದ್ರೆ ನಾವು ಸ್ಕ್ರೋಲ್ ಮಾಡ್ಕೊತಿರ್ತೀವಿ. ಅವಾಗ ನಾವು ನಮ್ಮವ್ರಿಗೆ ಕಳಿಸ್ತೀವಿ. ಅದು ಏನಾಯ್ತಪ್ಪ ಅದು ಎಲ್ಲಾನು ನಿಮ್ದು ಟೋಟಲ್ ಹಿಂದಿಂದ ಬುಕ್ನಾಗ ಈ ಸಮಸ್ಯೆ ಇರುತ್ತೆ, ನಾವು ಕಮಿಷನರ್ ಕಳಿಸ್ತೀವಿ. ಕಮಿಷನರ್ ಅವ್ರ ಆಫೀಸರ್ ಕರೆದು ಅವ್ರು ಮಾಡ್ತಾರೆ. ನಮ್ಮದೇನು ಟೀಮ್ ಇದೆಯಲ್ಲ, ಈ ಟೀಮ್ದೊಳಗೆ ಕಾರ್ಪೊರೇಟರ್ಗಳು ಮತ್ತು ಇವನಿಗೆ ಬಂದಾಗ ನೀವು ಏನೇನು ಸಮಯ ನೋಡಿ. ಈಗ MLA ಇರೋದ್ರಿಂದ ಎಲ್ಲ ಅಧಿಕಾರಿಗಳು ನಮ್ಮ ಮಾತಾಡ್ತಾರೆ. ಅವ್ರು ಹಂಗೆ ಮಾಡ್ಲಾಕತ್ತಾರೆ, ಹಿಂಗೆ ಮಾಡ್ಲಾಕತ್ತಾರೆ, ಅವ್ರು ಮಾಡೇ ಮಾಡೋರು. ಅವ್ರಿಗೆ ಏನಾಗ್ಬಿಟ್ಟದ 7 ವರ್ಷ ಆಯ್ತಿದೆ, ಅಧಿಕಾರ ಇಲ್ಲ. ಅವ್ರು ಏನಾಗಿದೆ ಹುಚ್ಚಡದಂಗೆ ಆಗಿದೆ. ಇದು ಬಿಜಾಪುರ ಕಳ್ಕೊಂಡು ಅವ್ರು ಹೆಂಗೆ ಮಾತಾಡ್ಕೊಂಡು ನೋಡ್ತಿದ್ವಿ. ಅವ್ರಿಗೆ ಪೂರ್ತಿ ಮೊನ್ನೆ ಸಿದ್ದರಾಮಯ್ಯವ್ರು ಬಂದಾಗ ಅವತ್ತು ಆಗಿತ್ತು ನೋಡೇ ಅವರು ಎಲ್ಲ ಓದ್ಕೊಂಡು ವಾಟ್ಸಪ್ನಾಗ ಬರೀ ಅವ್ರದ್ದು ವಾಟ್ಸಪ್ನಾಗ ಗ್ರೂಪ್ನಾಗ ನೀವು ಸಿದ್ದರಾಮಯ್ಯ ಉनको ಸಪೋರ್ಟ್ ಕಿಯಾ, ಗೌಡ ಕೋ ಹೇ ಕಿಯಾ, ಇದೇ ನೋಡಿರಲಿಲ್ಲವಲ್ಲ. ಅದಕ್ಕೆ ಅದು ಇರಲಿ. ಅದಕ್ಕೆ ಇವು ಏನೇನು ಸಮಸ್ಯೆ ಹೇಳಿಲ್ಲ. ಮೊಬೈಲ್ ನಂಬರ್ ಎಲ್ಲರಿಗೂ ಮೊಬೈಲ್ ನಂಬರ್ ಕೊಡ್ತೀವಿ ನಾವು BL ಹೋಗೋದು. ಅಲ್ಲಿಂದ ಈಗ ಹೇಳಿದ ಕಾರ್ಪೊರೇಷನ್ದಾಗ ನಮ್ಮ ಸ್ಟಾಫ್ ಕೊಡಿಸ್ತೀವಿ. ಅಂಗವಿಕಲ BL ಹೋಗೋದಾರ ಅದರ ಬದಲಾವಣೆ ಮಾಡೋದ್ರ ಸಲುವಾಗಿ ಏನು ಅವ್ರು ಬದಲಾವಣೆ ಮಾಡಿ ಯಾರು ಬೇಕಾದ್ರೆ ಟೇಬಲ್ ವರ್ಕ್ ಹಾಕೊಳ್ಳಕ್ಕೆ ನಮ್ಮ ಆಫೀಸ್ನಾಗ ಉಳಿದು ನಮಗೆ ಈ ಒಂದು ಚುನಾವಣಾ ವ್ಯವಸ್ಥೆ ಸಲುವಾಗಿ ಮಾಡೋದ್ರ ಸಲುವಾಗಿ ಅವ್ರನ್ನ ಬದಲಾವಣೆ ಮಾಡ್ಕೊಂಡು ಪ್ರಯತ್ನ ಮಾಡ್ತೀವಿ. ಮತ್ತು ಎಲ್ಲೆಲ್ಲಿ ನಮ್ಮ ಸಿಬ್ಬಂದಿ ಬರ್ತಾರೆ ಅವ್ರ ಮಾಹಿತಿ ನೀವು ಕೊಡ್ತೀವಿ. ನೀವು ಆಕ್ಟಿವ್ ಆಗಿ ಈಗ ಪ್ರಾರಂಭ ಆಗಿದೆ. ಇನ್ನು ಇದು ಏಪ್ರಿಲ್ ತನಕ ಹೋಗುದೇ ಇಲ್ಲ. 100% ಮತದಾನ ಆಗುವಂತ ದಾಖಲೆ ಮಾಡುವ ಸಲುವಾಗಿ ನಾವು ಕೆಲಸ ಮಾಡಿದ್ವಿ. ಪ್ರತಿಯೊಬ್ಬ ಯುವಕನಿಂದ ನಾವು ಎಲೆಕ್ಷನ್ ಚಾಲು ಮಾಡಿ ತಗೊಳ್ಳಿ. ಇವತ್ತು ಸ್ಟಾರ್ಟ್ ಆಯ್ತು. ಇವತ್ತು ನಮ್ಮ ಚುನಾವಣೆ ಪ್ರಕ್ರಿಯೆ ಚಾಲಾಗಿದೆ. ಅವ್ರು ಹೆಂಗೆ ನಾವು ರಿಕ್ರೂಟ್ ಮಾಡಕತ್ತಾರೆ, ನಾವು ಏನು ನಮ್ಗೇನು ಕಡಿಮೆ ಇಲ್ಲ. ಈಗ ಜನರು ಮನವೊಲಿಸಿ ಅವ್ರಿಗೆ ಈಗ ಹೇಳಿದ್ರು ಕಂಪ್ಲೇಂಟ್ ಮತ್ತೆ ಯಾರು ಮಾಡಬೇಕಂತ ಸಂತೋಷ ಆದರು. ಕಂಪ್ಲೇಂಟು ನಾವು ನಮ್ಮ ಕಡೆಯಿಂದ ಮಾಡೋಣ. ಮತದಾರರ ಜಾಗೃತಿ ಅಂತೇಳಿ ಏನೇನು ಪ್ರೊಸೆಸ್ ಅದ ನೋಡ್ಕೊಂಡು ಅದು ಹೇಳೋದು. ಸಮಸ್ಯೆಗಳನ್ನು ಎಲ್ಲೇನು ಪ್ರಚಾರ ಮಾಡಬೇಕು. ಈಗ ಸರ್ಕಾರದ ಪ್ರಚಾರ ಬೇಕಾದ ಪೇಪರ್ ಕೊಟ್ಟು ಯಾರು ಓದ್ತಾರಲ್ರಿ, ಅಡ್ವರ್ಟೈಸ್ಮೆಂಟ್ ಏನಿರ್ತದೆ ಅಂತಲ್ಲ ಹೋಗಿರ್ತಾರೆ, ಹೋಗಿದ್ದ ವಿಷಯ ಹಾಕಿ ಹೋಗ್ತಾರೆ. ಯಾವ ಅಡ್ವರ್ಟೈಸ್ಮೆಂಟ್ ಇದ್ರ ಹೊಟ್ಟೆಗೆ ಹಾಕಿರ್ತಾರಲ್ಲ ಕಂಪ್ಲೇಂಟ್ ಅವ್ರಿಗೆ ಬೇಕು ಬಂದಿರ್ತ ಹಿಂಗೆ ಕಾಣಿಸ್ತಾರೆ. ಯಾರು ಓದ್ತಾರ? ಓದುದಿಲ್ಲ. ಈ ಮನೆಗೆ ಹೋದಾಗನೇ ಸಮಸ್ಯೆ ಮಾಡ್ತದ. ಪ್ರತಿಯೊಂದು ಬೂತ್ನಾಗ ಹೋಗಿ ಅಲ್ಲಿ ನಮ್ಮ ಕಾರ್ಯಕರ್ತನ ಜನರು ಕೂಡಿಸಿ ಅವ್ರ ಜಾಗೃತಿ ಮಾಡ್ತಾರೆ. ಅದನ್ನು ನಾವು ಮಾಡಬೇಕು. ಇದನ್ನ ಎಲ್ಲ ಕಾರ್ಪೊರೇಟರ್ಗಳು ಕಡ್ಡಾಯವಾಗಿ ಈ ಒಂದು ನೆಪದಾಗ ನೀವು ವಾರ್ಡ್ನಾಗ ಅಡ್ಡಾಡಕ್ಕೆ ಅನುಕೂಲ ಆಗ್ತದ. ನೀನು ಭಾಳ ದಿವಸದಿಂದ ನೀವು ಬಂದಿರಲಿಲ್ಲ ಒಂದು ಬೈತರ ಬಯಸೋದ್ರಿ ನಾವು ನಡೀಲಿ ಮಂದಿ ಅದನ್ನ ಬೈಲಕ್ಕೆ ತಯಾರಾಗಿ ಕೂತಿರ್ತಾವ. ಯಾವಾಗ ಇದು ತೆರಿಗೆ ಸಿಗ್ತೈತಿ, ಯಾವಾಗ ಆರತಿ ಎತ್ತಿರುತ್ತೆ, ಆರತಿ ತಾಟ ಗಿಟ್ಟ ಎಲ್ಲ ತೊಳೋ ಸ್ವಚ್ಛ ಮಾಡಿ ಇಟ್ಟಿರ್ತಾರೆ. ನೀವು ಬರ್ತೀರ ಅಂತ ನಮ್ಮ ಕಾರ್ಪೊರೇಟ್ ಬರ್ತಾನಂದ್ರೆ ಹಂಗೆಲ್ಲ ನಡೀತಾವ. ಅದೇನೋ ತೆರಿಗೆ ಕಳಿಸೋದಿಲ್ಲ. ಇವತ್ತು ಕರೆದಂತ ಮೀಟಿಂಗ್ ಇದು ಒಳ್ಳೆ. ಈಗ ಏನು ಪ್ರಾಬ್ಲಮ್ ಅಂತಂದು ತಿಳ್ಕೊಳಕ್ಕಾಗ್ತದೆ. ಹೀಗೆ ನಾವು ಅವ್ರ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡೋವಾಗೇನು ಅರ್ಥಿಲ್ಲ. ಇದು ಎಲ್ಲರಿಗೂ ಭವಿಷ್ಯ. ನಾನು ಒಂದೇ ಅಲ್ಲ, ಪ್ರತಿಯೊಬ್ಬರು ಜಾಪನಾಗಿರೋ ಒಂದು ಭವಿಷ್ಯ. ಇವು ನಾಳೆ 2028ನೇ ಹೊಸ ಡಿಲಿಮಿಟೇಷನ್ ಪ್ರಕಾರ ಬಿಜಾಪುರದಾಗ MLA ಚೇಂಜ್ ಆಗುತ್ತೆ. ಅದೇ ಚೇಂಜ್ ಆಗಲಿ ಬಿಡಲಿ. 2000 ಕೆಲವು ಮಂದಿ ವಾದ ಏನೈತಿ, 2028 ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗೋದಿಲ್ಲ. ಒಂದು ವರ್ಷ ಎಕ್ಸ್ಟೆನ್ಷನ್ ತಗೊಂಡು 2029
ಲೋಕಸಭಾ ಮತ್ತು ವಿಧಾನಸಭಾ ಕೂಡ ಮಾಡ್ತಾರೆ ಅನ್ನೋದು ಒಂದು ಇವೆಲ್ಲ ಗ್ರಹಿಕೆ ಏನು ಆಯಿತು ಮತ್ತು ನಾವೇನು ತಿಳ್ಕೊಳ್ಳೋದು 28 ಹಂಗಾಗ್ತೈತ್ರಿ ಡಿಲಿಮಿಟೇಷನ್ ಅಂತ ನಾವು ಕೆಲವೊಂದು ಮಾತಾಡೋಂಗಿಲ್ಲ. ಅದು ಎಷ್ಟೋ ಮಂದಿ ದಿಲ್ಲಿಗೆ ಹೋದವರು ನಮ್ಮ MLA ಹೋದ್ರು MP ಹೋದ್ರು ನಾವು ಗೊತ್ತಾಗ ಹೇಳ್ತಾರ ಎಲ್ಲ ಈ ಕಂಪ್ಯೂಟರೈಸ್ಡ್ ಐತ್ರಿ. ಈಗೇನು ಮೊದಲಿನ ಮನೆ ಅಡ್ಡಾಡಿ ಇದು ಮಾಡುವಂಥದ್ದಿಲ್ಲ. ದಡ SC ಜನಸಂಖ್ಯೆ ಎಟ್ಟದ, ST ಜನಸಂಖ್ಯೆ ಎಟ್ಟದ, ಈ ಡಿವೈಡೆಡ್ ಬೈ 279 ಕ್ಷೇತ್ರ ಅದು ತಗೊಂಡು ಬಿಜಾಪುರ ಇದು ಕರ್ನಾಟಕ ಅದು ಡಿವೈಡೆಡ್ ಬೈ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. ಡಿವೈಡ್ ಮಾಡಿ ಮ್ಯಾಪ್ ಅಲ್ಲೇ ಕೂತಾರೆ ಮಾಡ್ತಾರ ಮ್ಯಾಪ್. ನಮ್ಗೇನು ಮನೆ ವಾರ್ಡ್ ಅಡ್ಡಾಡೋದಿಲ್ಲ. ಅವೆಲ್ಲ ಮೊದಲೇ ತಯಾರು ಮಾಡ್ಕೊಂಡಿರ್ತಾವೆ ತಹಸೀಲ್ದಾರು DC SC. ಯಾಕಂದ್ರೆ ನಾವು ಡಿಲಿಮಿಟೇಷನ್ ಅಡ್ಮಿಟ್ ಇದ್ದಲ್ಲ ಇದೇನು ಹೊಸ ಇದಾವ ನಾವು ಅದ್ರ ಜುಜಿ ಇರ್ತೇವೆ. ಕರ್ನಾಟಕದಿಂದ ನಾವು ಖರ್ಗೆ ಅವರು, ನಾವು ನಮ್ಮ ಅನಂತಕುಮಾರು, ದೇವೇಗೌಡರು, ನಾವೆಲ್ಲ PGR ಸಿಂಧಿಯಾ, ನಮ್ಮ ಇವು ಮಲಕರೆಡ್ಡಿ ಅಲ್ಲ ಇನ್ನೊಬ್ರು ಇರ್ತಾರೆ MLA ಅಧಿಕಾರಿಗಳು. ನಾವು 7 ಮಂದಿ ಇದ್ದೀವಿ. ಅವರೆಲ್ಲ ನಮ್ಮ ಚೀಫ್ ಎಲೆಕ್ಷನ್ ಕಮಿಷನ್ ಆಫೀಸ್ನಾಗೇ ದಿಲ್ಲಿ ಒಳಗೆ ನಮ್ಮ ಮೀಟಿಂಗ್ ಆಗ್ತದೆ. ಅವರೆಲ್ಲ ಮ್ಯಾಪ್ ಇರ್ತದೆ. ಆ ಮ್ಯಾಪ್ ಪ್ರಕಾರ ಹೊಡೆದು ಅಲ್ಲೇನು ಬಿಜಾಪುರದಾಗ ಅಡ್ಡಾಡಿ ಯಾವ ಮನೆ ಈ ಮನೆ ತಿರುವುದೇ ಇಲ್ಲ. ಅದು ಹೊಡೆದು ಮಾಡಿಕೊಡ್ತಾರೆ. ಅದಕ್ಕೆ ಆಗುವುದಿಲ್ಲ ಅಂತ ಅನ್ನೋಂಗಿಲ್ಲ. ವಿಧಾನಸಭಾ ಇಲೆಕ್ಷನ್ದಾಗೂ ಆಗ್ಬೋದು. ಆಗದಿದ್ರೆ ಒಬ್ಬರು ಕರ್ನಾಟಕ ಮುಖ್ಯಮಂತ್ರಿಗಳು ವ್ಯಕ್ತಿನೊಬ್ಬರು ನನಗೆ ಹೇಳೋದು ಪ್ರಧಾನಮಂತ್ರಿಗಳ ಮೇಲೆ ನಾವು ಭೇಟಿಗೆ ಹೋದಾಗ ಇಲ್ಲ ನಾವು 2028ಕ್ಕೆ ಹೊಸ ಡೆಲಿಮಿಟೇಷನ್ ಪ್ರಕಾರ ಎಲೆಕ್ಷನ್ ಮಾಡ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳ್ಯಾರ. ಅವರು ಒಂದು ಕಾನ್ಫಿಡೆನ್ಸಲ್ಲಿ ಮಂಚೆ ಅವರು ನಮಗೆ ಮನೆ ವಿಧಾನಸೌಧದಲ್ಲಿ ಸುಳ್ಳು ಕೊಟ್ಟಾಗ ಹಟ್ಟಿ ಹೊತ್ತು ಕೂತಿದ್ದೀವಿ. ಅವಾಗ ಹೇಳಿದ್ರು ಇಲ್ಲ ಪ್ರೈಮ್ ಮಿನಿಸ್ಟರ್ ಆಯೋಗ ಇವೆಲ್ಲ ಚರ್ಚೆ ಅದಾವ. ಅದಕ್ಕೆ ನಾವೇನದಲ್ಲ ಎಲ್ಲ ವಿಧಾನಸಭೆಗಳಲ್ಲಿಯೂ ಅದು ನಾಲ್ಕನೇ ಹೋಗಲಿ, ವಿಜಾಪುರಕ್ಕೆ ಬರಲಿ ಅಥವಾ ವಿಜಾಪುರದಲ್ಲಿ ಪೂರ್ವ ಮತ್ತು ಪಶ್ಚಿಮ ಅಥವಾ ಉತ್ತರ ದಕ್ಷಿಣ ಅಥವಾ ಯಾವ ಕ್ಷೇತ್ರನೂ ಆಗಬಹುದು. ಆಗದೇ ಇರಬಹುದು. ಇದೇ ಕ್ಷೇತ್ರನೂ ಮುಂದುವರಿಸಬೇಕು. ಇದು ಹೆಂಗೆ ಮಾರ್ಚ್ ನಿಮ್ಗೆ ಗೊತ್ತೈತಿ. ಯಾಕಂದ 9,000 ನಮ್ದು ಹೊಟ್ಟೆ ಏನು ಗೆಲ್ಲೋದು. ಅದು ಯಾರು ಏನು ಮಾಡಿದ್ರು ಏನೋ ಅವರು ಯಾರು ವಿರುದ್ಧ ಮಾಡ್ತಾರಲ್ಲ ಮತ್ತೆ 15 ಲಕ್ಷ ಆಗ್ತೈತಿ ಕಡಿಮೆ ಮಾಡಿ ಜನ ಯಾರು ಮಾಡ್ಕೊಳ್ಳೋದಿಲ್ಲ. ಜನರಿಗೆ ನೇರವಾಗಿನೇ ನಾವೇನು ಮಾಡಿವ ಅನ್ನೋದು ಗೊತ್ತದೆ. ಯಾರು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ಬರ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸೋದಾಗಿ ಅವು ಯಾವ ಏನು ಓದಕ್ಕೋತ ಇರ್ತಾವೆ. ನೀವು ಕೆಲಸ ಏನೋ ಮಾಡ್ಕೋತ ಹೋಗ್ರಿ. ಈಗ ಕಾರ್ಪೊರೇಷನ್ ಮೇಯರ್ ಉಪಮೇಯರ್ ನಮ್ಮ ಪಾರ್ಟಿದಾಗಿದ್ದಕ್ಕೆ ಎಷ್ಟು ತಾಪ ಆಗಿರ್ತದೆ ಒಳಗೆ ಅವರಿಗೆ ಹೊಟ್ಟೆ ನೋಡುವಾಗ ಅದು ನಡೀತದೆ. ಮಾತು ಸಹಜ BJP ಟ್ಯಾಕ್ಸ್ ಸಿಕ್ತಲ್ಪ ಅನ್ನೋದು ಅವ್ರು ಎಂದೂ ಆಗಿದ್ದಿಲ್ಲ. ಮೇಯರ್ ಆಗಿದ್ರೆ BJP ಇದ್ದು ಯಾಕೆ ಆಗಿರಲಿಲ್ಲ. ಈಗೇನು 17 ಮಂದಿ ಅಲ್ಲ ನಾವು BJP 17 ಮಂದಿ ಮನೆ ಮೇಯರ್ ಎಲೆಕ್ಷನ್ದಾಗ ಯಾರೂ ಪಕ್ಷ ವಿರುದ್ಧ ಒಪ್ಪುಗೆ ಹಾಕಲಿಲ್ಲ. ಯಾರೂ ರೊಕ್ಕ ತಗೊಳ್ಳಿಲ್ಲ. ಮೊದಲು ಡೆಲ್ಲಿಗೆ ಚಾಲು ಆಗ್ತೈತಿ. ಮೇಯರ್ ಆಗ್ಬೇಕಾದ್ರೆ 10 ಲಕ್ಷ ಕೊಡು, 20 ಲಕ್ಷ ಕೊಡು. ಈ ಕಡೆ ಆ ಕಡೆ ಜಿಗಿದು ಹೋಗುದು, ಆ ಕಡೆ ಈ ಸಲ ಏನಾರು ಹಾಕೊಂಡ್ರೆ ಒಂದೇ ಓಡೋದು. ಇದು ತಪ್ಪಾಗೈತೆ. ಮತ್ತೆ ಯಾವ ಖಂಡನ ಇದ್ದು ಅಲ್ಲ ತಾನೇ ಹೋಗ್ಬಿಟ್ಟವು. ಜನ ರಿಜೆಕ್ಟ್ ಮಾಡಿಬಿಟ್ಟಾರ. ಅದಕ್ಕೆ ನೀವು ತೆರಿಗೆ ಕಳ್ಸೋರು ಅವೆಲ್ಲ ಒಳಗೆ ಬ್ಯಾರೆ ಉಕ್ಕಲಾಕತ್ತೈತೆ. ಇವ್ರು ದಿವಸ ಏನು ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ದಿನ ಮುಂಜಾನೆ ಹೇಳಂಗನೆ ರೊಕ್ಕ ಮನೆಗೆ ಹೋಗಾಕ ರೊಕ್ಕ ತಗೊಂಡು ಹೋಗಬೇಕು ಹಂಗಿದ್ರೆ ಕಾರ್ಪೊರೇಟರ್ ಮೆಂಬರ್ಗಳು ಅವು ಎಲ್ಲ ಬಿಟ್ಬಿಟ್ಟಾವ. ಅವು ಹುಚ್ಚಿಡ್ದಂಗೆ ಆಗೈತವ. ಯಾರು ಅವ್ರು ಮಾತು ಕೇಳ್ದಂಗೆಲ್ಲ ಯಾವ ಎಲ್ಲ ಏನೂ ನಡೆಯೋದಾಗೈತಲ್ಲ. ಅದಕ್ಕೆ ಹೋಗಿ ಹತಾಶ ಆಗ್ಯಾರ. ಈಗಿದ್ದವ್ರು ನಮ್ಮ ಕಾರ್ಪೊರೇಟರ್ಗಳು. ನೀವು ಎಲ್ಲರೂ ಗಟ್ಟಿಯಾಗಿ ನೀವು ಸೀರಿಯಸ್ ಆಗಿ 17 ಮಂದಿ ನಿಮ್ಮ ಮಕ್ಕಳಿಗೆ ವಾರ್ಡ್ ನೀವೇ ಚಾಯ್ಸ್ ಮಾಡ್ಕೊಂಡು 17 ಒಂದು ವಾರ್ಡ್ ಮೆಂಬರ್ ಅದೇನಪ್ಪ ಅದು ಮಕ್ಕಳಿಗೆ ನಾನು ನೋಡ್ಕೋತೀನಿ. ಅವ್ರಿಗೇನು ಸಮಸ್ಯೆ ಬಂದ್ರೆ ಅವ್ರು ಫೋನ್ ಮಾಡಿದ್ರೆ ಅವ್ರು ಅಟೆಂಡ್ ಮಾಡಿರಿ. ಅಥವಾ ನೀವು ನನಗೆ ನಾ ಹೇಳೋದು ಫೋನ್ಗಿಂತ ನೀವು ಹಚ್ಚು ವಾಟ್ಸಪ್ನಾಗೇ ಮೆಸೇಜ್ ಮಾಡಿ. ಅದನ್ನು ನನಗೆ ಡೈರೆಕ್ಟ್ ನನಗೂ ಬರ್ತದೆ. ಯಾರು ಅದಕ್ಕೆ ಇದು ಮಾಡಿಲ್ಲ ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಒಂದು ಸಿಸ್ಟಮ್ ಮಾಡ್ಕೊಂಡ್ವಿ ಅಂದ್ರೆ ನಾವು ವಿಧಾನ ಪರಿಷತ್ ಚುನಾವಣೆ ಮಾಡಿದ್ವಿ. ಇಡೀ ವಿಧಾನ ಪರಿಷತ್ತು 2016 ಡೈರೆಕ್ಟ್ ನಾವು ಮೆಂಬರ್ಗಳನ್ನೇ ಅಟೆಂಡ್ ಮಾಡಬಹುದು. ಹೆಂಡತಿ ಮೆಂಬರ್ಗಳು ರೊಟ್ಟಿ ಮಾಡಕತ್ತಿದ್ರೆ ಮೆಂಬರ್ಗಳಿಗೆ
ನಿರೀಕ್ಷಿಸಿದ್ರಿ. ಹಂಗೆ ನೀವು ಸಹಿತ ಎಲ್ಲ ಸೀರಿಯಸ್ ತಗೋರಿ, ಅಲಕ್ಷ್ಯ ಮಾಡಬೇಡ್ರಿ. ಭಾಳ ಅಂತಿಮ ನಡೆದಂಥ ಕ್ಷೇತ್ರಗಳು ಮತ್ತು ಇಡೀ ಕರ್ನಾಟಕ ಅಡ್ಡಾಡ್ತಿಲ್ಲ, ಎಲ್ಲರೂ ಕೇಳ್ತಾರೆ ಇಂಥಲ್ಲಿ ಹೆಂಗೆ ಆರಿಸ್ಬೇಕು. ಭಾಳ ವಿಚಿತ್ರ ಕ್ಷೇತ್ರ. ಬರೀ ಒಂದು 30,000 ಸಾಗರ ಅಂದ್ರೆ ಇದನ್ನು 30 ಪ್ರಾಬ್ಲಮ್ ಬರಬೇಕಾಗ್ತದೆ. ನಾ ಹತ್ತಿನ ತಮ್ಮ ಹೆಂಗೆ ಮಾಡಿ 1,25,000 ಏನು ಹಂಗಾರೆ ಅವ್ರಿಗೆಲ್ಲ ಬಂದದ ನಮ್ಮಲ್ಲಿ. ಅಂಥ ಒಂದು ಸ್ಥಿತಿವರೆಗೂ ನೀವೇನೋ ಅದೇ ಯಾಕಂದ್ರೆ ಯಾವ ಬೇಕಾದ್ರು ಒಂದು 5 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಯತ್ನಾಳ್ರಿ ಅಂದ್ರೆ ಆಯ್ತು, ಅಲ್ಲೇ ರಿಸೆಪ್ಷನ್ಗೆ ಕೊಡ್ತೀವಿ. ನಮ್ಮಲ್ಲಿ ಕೆಲವೊಂದು ಸೂಚನೆಗಳನ್ನು ನಿಮ್ಗೆ ಹೇಳ್ತೀವಿ, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಹೇಗೆ ಹೇಳಿರ್ತಾರೆ ಮೊದಲೇದು, ನಮ್ಮ ಕರಾವಳಿ ಭಾಗದಲ್ಲಿ ಜನ ಚಪ್ಪಾಳೆ ಹೊಡೆಯುವುದಿಲ್ಲ, ಸಿಳ್ಳೆ ಹಾಕುವುದಿಲ್ಲ, ಕೂಗಾಗೋದಿಲ್ಲ, ನಗೆ ಆಗೋದಿಲ್ಲ, ಒಳ್ಳೆ ಗಂಭೀರವಾಗಿ ಕುಳಿತುಕೊಂಡಿರ್ತಾರೆ. ನೀವು ತಪ್ಪು ತಿಳ್ಕೋಬಾರ್ದು. ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ಕೂಗು ಹೊಡಿತಾರೆ. ಆ ರೀತಿ ನಮ್ಮಲ್ಲಿ ವಾತಾವರಣ ಇಲ್ಲ. ನಮ್ಮಲ್ಲಿ ಪುನೀತ್ ರಾಜ್ಕುಮಾರ್ ಒಮ್ಮೆ ಮಂಗಳೂರಿಗೆ ಬಂದರೆ ದೊಡ್ಡ ಸಿನಿಮಾ ಆ್ಯಕ್ಟ್ರು, ಅವ್ನು ಟಾಟಾ ಮಾಡಿದ್ರೆ ಟಾಟಾ ಸೆಟ್ ಮಾಡಿದ್ರೆ ಬಂದಿರ್ಬೋದು, ಅವ್ರಿಗೆ ಆಗ್ತರು, ಅವ್ರ ಕೆಲಸಕ್ಕೆ ಅವ್ರು ಬಂದಿದ್ದಾರೆ. ನಾವು ಹೇಗೆ ಅವ್ರಿಗೆ ಥ್ಯಾಂಕ್ಸ್ ಕೊಡಬೇಕು? ನೀವು ಹಿಂಗೆ ಕೇಳಿದ್ರೆ ಅವ್ರು ಹೇಳಿದ್ರು ಆಯ್ತು ತಾನೆ. ಅವರೆಲ್ಲ ಸೂಚನೆಗಳನ್ನು ಕೇಳಿದಾನೆ. ಮರುದಿವಸ ನಾಮಿನೇಷನ್ ಆಯಿತು. ನಾಮಿನೇಷನ್ಗೆ 5 ಮಂದಿ ಹೋಗ್ಬೋದು. ಈ ಸಾರ್ವಜನಿಕ ಸಭಾ ಚಾಲು ಆಯಿತು. ಎಲ್ಲರೂ ಮಾತಾಡಿದ್ರು, ಸಿ.ಟಿ. ರವಿ, ಜಯಸಿಂಗ್, ನಮ್ಮ ಅಭ್ಯರ್ಥಿಗಳು ಎಲ್ಲ ಮಾತಾಡೋದು. ಕೊನೆಗೆ ನಾನು ಕೊಟ್ಟು ಲಾಸ್ಟ್ ಭಾಷಣ, ನಾವು ಭಾಷಣ ಸ್ಟಾರ್ಟ್ ಮಾಡಿದೆ. ನಗಲಾಕತ್ರು ಎಲ್ಲರೂ, ಮುಂದೆ ಚಪ್ಪಾಳೆ ಹೊಡಿಯಾಕತ್ರು, ಮುಂದೆ ಸೀಟಿ ಹೊಡಿಯಾಕತ್ರು. ಈಗೇನು ನಾವು ಗೆಲ್ತಾರಲ್ಲ ನೋಡಕ ಅವ್ರು ನೋಡಕತ್ತಾರ ಗಾಗ ಮುಗಿತು. ಸಭಾ ಮುಗಿದ ತಲೆಗೆ ಏನು ಹೇಳ್ತಾರೆ, ನಮ್ಮ ಜನ ಪೂರ್ತಿ ನಿಮ್ಗೆ ಬಿಟ್ಟಿದ್ದಾರೆ, ಇದು ಎಂದೂ ಆಗಿರಲಿಲ್ಲ, ಇದೊಂದು ಇತಿಹಾಸ ಅಂತಲ್ಲಿ ನಾವು ಹೋಗಿ ಜನರನ್ನು ಒಪ್ಪಿಸಿವಿ. ಇನ್ನು ಇಲ್ಲಿ ಮಾಡ್ತೀವಿ, ಅದನ್ನ ತಗೋದಿಲ್ಲ ಅಥವಾ ಬೇಗ ಯಾಕಂದ್ರೆ ಸುಮ್ಮನೆ ಅಡ್ಡಾಡಿಲ್ಲ ಏನು ಮಾತಾಡಕತ್ತಾರಲ್ಲ, ಇವತ್ತು ಮನ್ಯಾಗ ಸಹಿತಲ್ಲ ಆಫೀಸ್ನಾಗ ಬರೆಸ್ಕೊಡ್ಲ ಅಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನೀವು ಯಾರು ಗಾಬರಿಯಾಗಿ 2 ಕಡೆ ಹೋಗೋಕ್ಕೆ ಕಾಲಿಟ್ಟತ್ತ ಬಸ ಮಾಡೋದಾಗ್ತದೆ. 2000 ನಾನು ಹೇಳ ರಾಜಕೀಯ ವರ್ಷ ಅಂದ್ರೆ 2039 ಮುಗಿತದೆ ಹೆಂಡ ಅಂದ್ರೆ ರಾಜಕೀಯ ಅಂತ ಹಂಗಾಗ್ತದೆ. ಅಲ್ಲಿವರೆಗೆ ನಾ ಈಗ ಸುಪ್ರದೇಶ ಚಾಲಾಗೈತಿ, ಈಗ ನಾವು ಈಗ ಸ್ಟಾರ್ಟ್ ಆಗೈತಿ. ಸಾರಿ ಬರುತ್ತಲ್ಲ, ಒಂದು ದೇವರಿಗೆ ಸೋತೆ, ಒಂದು ಬಿಜಾಪುರ ಸೋತೆ, 7 ವರ್ಷ ಸೋತ್ ಮಾಡಿ MLC ಆಗಿದ್ದೀನಿ. MLC ಯಾವಾಗ ಆಗಿನ ಅಂದ್ರೆ 7.5 ಹೊಂಟಿತ್ತು. ಹೊಂಡಾಗ ಜ್ಯೋತಿಷ್ಗಳು ಕೇಳಿ ಅವಾಗ ಹೇಳಾದಾಗ ಜ್ಯೋತಿಷ್ಗಳು 7.5 ಯಾರು ಬರ್ತತ್ತಲ್ಲ, ಕಡಿಗೆ ಒಂದು 2 ತಿಂಗಳು ಇರ್ತದಲ್ಲ, ಆ ಶನಿ ಮಹಾರಾಜ ಹಂಗೆ ಹೋಗ್ಬೋದು ನೋಡ ಇಟ್ಟು ದಿವಸ ತಾಳಿ ನಿಮ್ಮ ಮಕ್ಕ ಅದೇನೋ ಚೌಕ ಹೋಗೋಣ ಅಂತೇಳಿ MLC ಮಾಡೋದು. ಇದು ಜ್ಯೋತಿಷ್ಗಳು ಹೇಳೋದು ನಾವು ಕರೆಕ್ಟ್ ಆಯ್ತು. ಅವ್ರು ಹೇಳಿದ್ದಲ್ಲ ನಮ್ಮ ಶನಿವರಿ ನಿಮಗೆ ಡಿಸೆಂಬರ್ 31 ಒಳಗಾಗಿ ಒಂದು ಒಳ್ಳೆಯ ಅವಕಾಶ ಬರ್ತದೆ. ಯಾವುದೇ ಚುನಾವಣೆ ಬಂದು ಸುಮ್ಮನೆ ನಾಮಿನೇಷನ್ ಮಾಡಿ ನೀವು ಆಸೆ ಬರ್ತದೆ ಅಲ್ಲಿ ಹೇಳಿದ್ದ ಕರೆಕ್ಟ್ ಆಯ್ತು. ನಮ್ಗೆ 2016 ನಾನು MLC ಮುಂದೆ ಸೊತ್ತಿದ್ದೇನೆ. ನನ್ನ ಕಡೆ ಘೋಷಣೆ ಮಾಡಿ ನಾವು ಸೊತ್ತೇ ಇಲ್ಲ, ಗೆಲ್ಕೋತೆ ಬಂದಿವಿ. ಅದಕ್ಕೆ ಬಿಜಾಪುರದ ಜನ ಅವನಿಗೆ ಕೊಡ್ತಾರೆ, ನಿಮ್ಗೆ ಕೊಡ್ತಾರೆ, ಅಲ್ಲಿ ಇಷ್ಟು ರಾತ್ರಿ ಹೋಗಿ ಮಾತಾಡಿ ಬಂದು